ರಣರಂಗದಲ್ಲಿ ಇರಾನ್ ಬೆನ್ನು ಮುರಿದ ಇಸ್ರೇಲ್ ಪಡೆ. ಐಆರ್ಜಿಸಿ ಬಸೀಜ್ ಫೋರ್ಸ್ ಕಮಾಂಡರ್ ಸುಲೇಮಾನಿ ಹತ್ಯೆ. ರಣರಂಗದಲ್ಲಿ ಇರಾನ್ ಬೆನ್ನು ಮುರಿದ ಇಸ್ರೇಲ್ ಪಡೆ. ಐಆರ್ಜಿಸಿ ಬಸೀಜ್ ಫೋರ್ಸ್ ಕಮಾಂಡರ್ ಸುಲೇಮಾನಿ ಹತ್ಯೆ. ಕಮಾಂಡರ್ ಕೊಂದಿರೋದಾಗಿ ಹೇಳಿದೆ ಇಸ್ರೇಲ್. ಸಿರಾಜ್ನಲ್ಲಿನ ಭದ್ರತಾ ಪಡೆಗಳ ಕಮಾಂಡ್ ಕೇಂದ್ರ. ಏಕಕಾಲಕ್ಕೆ ಹಲವು ಕಡೆ ದಾಳಿ ನಡೆಸಿರುವಂತಹ ಇಸ್ರೇಲ್ ಇರಾನ್ನ ಗುಪ್ತಚರ ಸಚಿವಾಲಯದ ಮೇಲೂ ಕೂಡ ದಾಳಿಯಾಗಿದೆ. ಡ್ರೋನ್ಗಳು, ಕ್ಷಿಪಣಿಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆ, ಆಂತರಿಕ ಭದ್ರತಾ ಕಮಾಂಡ್ನ ಪ್ರಧಾನ ಕಚೇರಿ ಧ್ವಂಸವಾಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ ಹೊಡೆತಕ್ಕೆ ಕಂಗಾಲಾದ ಇರಾನ್. ಲೆಬನಾನ್ ಮೇಲೆ ವಾಯು ದಾಳಿ, 5 ಸೈನಿಕರಿಗೆ ಗಾಯವಾಗಿದೆ. ಸೈನಿಕರ ವಾಹನದ ಮೇಲೆ ಬಾಂಬ್ ಸುರಿಸಿರುವ ಇಸ್ರೇಲ್. ರಣರಂಗದಲ್ಲಿ ಇರಾನ್ ಬೆನ್ನು ಮುರಿದ ಇಸ್ರೇಲ್ ಪಡೆ. ಐಆರ್ಜಿಸಿ ಬಸೀಜ್ ಫೋರ್ಸ್ ಕಮಾಂಡರ್ ಸುಲೇಮಾನಿ ಹತ್ಯೆಯಾಗಿದೆ ಅಂತ ಹೇಳ್ತಾ ಇದೆ. ಕಮಾಂಡ್ ಕೊಂದಿರೋದಾಗಿ ಹೇಳಿಕೊಳ್ತಾ ಇದೆ ಇಸ್ರೇಲ್. ಸಿರಾಜ್ನಲ್ಲಿನ ಭದ್ರತಾ ಪಡೆಗಳ ಕಮಾಂಡ್ ಕೇಂದ್ರ ಧ್ವಂಸಗೊಳಿಸಿದ್ದೀವಿ ಅಂತ ಹೇಳಿಕೊಳ್ತಾ ಇದೆ. ಏಕಕಾಲಕ್ಕೆ ಹಲವು ಕಡೆ ದಾಳಿಯನ್ನ ನಡೆಸಿದೆ ಇಸ್ರೇಲ್. ಇರಾನ್ನ ಗುಪ್ತಚರ ಸಚಿವಾಲಯದ ಮೇಲೂ ಕೂಡ ದಾಳಿಯಾಗಿರುವಂತದ್ದು. ಡ್ರೋನ್ಗಳು, ಕ್ಷಿಪಣಿಗಳು, ವಾಯು ರಕ್ಷಣಾ ವ್ಯವಸ್ಥೆ, ಆಂತರಿಕ ಭದ್ರತಾ ಕಮಾಂಡ್ನ ಪ್ರಧಾನ ಕಚೇರಿಯೂ ಕೂಡ ಧ್ವಂಸವಾಗಿದೆ ಅಂತ ಹೇಳಿಕೊಳ್ತಾ ಇದೆ. ಇಸ್ರೇಲ್ ಏರ್ ಸ್ಟ್ರೈಕ್ ಹೊಡೆತಕ್ಕೆ ಈಗ ಇರಾನ್ ಕಂಗಾಲಾಗಿರುವಂತದ್ದು. ಒಂದೇ ಬಾರಿ ಹಲವು ಕಡೆ ದಾಳಿಯನ್ನ ಮಾಡಲಾಗಿದೆ. ಲೆಬನಾನ್ ಮೇಲೆ ವಾಯು ದಾಳಿಯಾಗಿದೆ. 5 ಸೈನಿಕರಿಗೆ ಗಾಯವಾಗಿದೆ. ಸೈನಿಕರ ವಾಹನದ ಮೇಲೆ ಬಾಂಬ್ ಸುರಿಸಿರುವಂತ ಇಸ್ರೇಲ್. ರಣರಂಗದಲ್ಲಿ ಇಸ್ರಾನ್ನ ಬೆನ್ನು ಮುರಿದಿದೆ ಈಗ ಇಸ್ರೇಲ್. ಐಆರ್ಜಿಸಿ ಬಸೀಜ್ ಫೋರ್ಸ್ ಕಮಾಂಡರ್ ಹತ್ಯೆಯಾಗಿರುವಂತದ್ದು. ಕಮಾಂಡ್ ಕೊಂದಿರೋದಾಗಿ ಇಸ್ರೇಲ್ ಹೇಳಿಕೊಳ್ತಾ ಇದೆ. ಶಿರಾಜ್ನಲ್ಲಿನ ಭದ್ರತಾ ಪಡೆಗಳ ಕಮಾಂಡ್ ಕೇಂದ್ರ ಇದು. ಒಂದೇ ಬಾರಿ ಹಲವು ಕಡೆ ದಾಳಿಯನ್ನ ನಡೆಸಿದೆ. ಏಕಕಾಲಕ್ಕೆ ಇಸ್ರೇಲ್ ಹಲವು ಕಡೆ ದಾಳಿಯನ್ನು ನಡೆಸಿದೆ. ಇರಾನ್ನ ಗುಪ್ತಚರ ಸಚಿವಾಲಯದ ಮೇಲೆ ಕೂಡ ದಾಳಿಯಾಗಿರುವಂತದ್ದು. ಡ್ರೋನ್ಗಳು, ಕ್ಷಿಪಣಿಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆ ಎಲ್ಲ ಕಡೆ ಕೂಡ ದಾಳಿಯಾಗಿದೆ. ಇನ್ನು ಆಂತರಿಕ ಭದ್ರತಾ ವ್ಯವಸ್ಥೆ ಏನಿದೆ, ಕಮಾಂಡ್ನ ಪ್ರಧಾನ ಕಚೇರಿ, ಅದು ಕೂಡ ಧ್ವಂಸ ಮಾಡಿದೀವಿ ಅಂತ ಹೇಳ್ತಾ ಇದೆ ಇಸ್ರೇಲ್. ಇಸ್ರೇಲ್ ಏರ್ ಸ್ಟ್ರೈಕ್ ಹೊಡೆತಕ್ಕೆ ಇರಾನ್ ತತ್ತರಿಸಿ ಹೋಗಿದೆ. ಲೆಬನಾನ್ ಮೇಲೂ ಕೂಡ ವಾಯು ದಾಳಿಯಾಗಿದೆ. 5 ಸೈನಿಕರಿಗೆ ಗಾಯವಾಗಿದೆ. ಇನ್ನು ಸೈನಿಕರು ಓಡಾಡ್ತಿದ್ದಂತಹ ವಾಹನದ ಮೇಲೂ ಕೂಡ ಬಾಂಬ್ ಸುರಿಮಳೆ ಆಗಿದೆ. ರಣರಂಗದಲ್ಲಿ ಇರಾನ್ನ ಬೆನ್ನು ಮುರಿತಾ ಇದೆ ಇಸ್ರೇಲ್ ಪಡೆ. ಒಂದೇ ಬಾರಿಗೆ ಏಕಕಾಲಕ್ಕೆ ಹಲವಾರು ಕಡೆ ಇಸ್ರೇಲ್ ದಾಳಿ ಮಾಡುತ್ತಿರುವಂತದ್ದು. ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ಮುಂದುವರಿತಾ ಈಗ ಇಸ್ರೇಲ್